ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ. ಇವಾಗ ಒಂದು ಓಮಿನಿ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಿ, ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ವಿಡಿಯೋದ ಕೊನೆಯಲ್ಲಿ ಓನರ್ ನಂಬರ್ ಸಿಗುತ್ತೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ವಿಡಿಯೋ ನೋಡಿ ವಿಡಿಯೋ ನೋಡಿ ಆದಮೇಲೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವುದಾದ್ರು ಇದೇ ಥರ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ ಡೀಟೇಲ್ಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ, ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನೀವು ಈ ನಂಬರ್ಗೆ ನಿಮ್ಮ ಗಾಡಿ ಫೋಟೋಸು ಡೀಟೇಲ್ಸು ವೀಡಿಯೋ ಇದ್ದರೆ ವೀಡಿಯೋನೂ ಸಹ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಮತ್ತೆ ನಾನೇ ನಿಮಗೆ ಕರೆ ಮಾಡಿ ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಆದಷ್ಟು ಬೇಗ ಸ್ವಲ್ಪ ನಿಮ್ಮ ಗಾಡಿನ ಸೇಲ್ ಆಗುತ್ತಂತ ಹೇಳ್ಬೋದು ವೀಕ್ಷಕರೇ. ಓಕೆನಾ? ನೀವು ವೀಕ್ಷಕರೇ ಕನ್ಫ್ಯೂಸ್ ಮಾಡ್ಕೊಬೇಡಿ, ಇದು ಗಾಡಿ ಓನರ್ ನಂಬರ್ ಅಲ್ಲ. ಯಾಕಂದರೆ ಗಾಡಿ ಓನರ್ ನಂಬರು ನೀವು ಏನು ಕಾಣಿಸ್ತಿಲ್ಲ ಇದೇ ನಂಬರ್ಗೆ ಗಾಡಿ ಡೀಟೇಲ್ಸ್ ಕೇಳೋಕ್ಕೆ ಕಾಲ್ ಮಾಡ್ತಿದ್ದೀರಾ. ಹಾಗಾಗಿ ಇದು ಗಾಡಿ ಓನರ್ ನಂಬರ್ ಅಲ್ಲ, ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ನಂಬರಿಗೆ ಕಳಿಸಿ. ಓಕೆನಾ? ಇನ್ನು ಗಾಡಿದು ನಿಮಗೆ ಓನರ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ. ವೀಡಿಯೋದ ಎಂಡಲ್ಲಿ ಅಂದರೆ ಕೊನೆಯಲ್ಲಿ ಗಾಡಿ ಓನರ್ ನಂಬರ್ ಆಗಿರ್ತೀನಿ. ಫಸ್ಟು ಗಾಡಿ ಡೀಟೇಲ್ಸ್ ಹೇಳ್ತಾರೆ, ಅದಾದಮೇಲೆ ಓನರ್ ನಂಬರ್ ಸಿಗುತ್ತೆ ವೀಕ್ಷಕರೇ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಈ ನಂಬರಿಗೆ ಕರೆ ಮಾಡಿಬಿಡಿ. ಓಕೆನಾ? ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಓನರೇ ಸ್ವಲ್ಪ ತಿಳಿಸಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮತ್ತು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಅವ್ರು ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ದಂಗೆ ಕೇಳಿ. ಅದಾದಮೇಲೆ ನಿಮಗೆ ಅವ್ರ ಓನರ್ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡ್ಬೋದು. ಸರ್ ಹೇಳಿ ಸರ್. ನಮಸ್ತೆ ಸರ್ ನಮಸ್ತೆ. ಇದು ಒಂದು ಓಮಿನಿ ಕಳಿಸಿದ್ರಿ ಇವಾಗ, ಹೌದು ಸರ್. ಸೇಲಿಗಿದೆಯಾ ಸರ್ ಅದು? ಹ್ಞೂ ಸರ್, ಸೇಲಿಗಿದೆ ಸರ್. ಸರ್ ಮಾಡಲಿ ಸರ್? ಸರ್ ಮಾಡಲು 99 ಮಾಡಲು ಸರ್. ಎಷ್ಟು? 99. 1999? ಹಾಂ, 1999. 1999. ಹಾಂ, ಹೌದು. ಓಕೆ. ನೀವು ಎಷ್ಟನೇ ಓನರು ಸರ್? ಸರ್ ನಾನು 5ನೇ ಓನರು. ಹಾಂ, ಈ ತಗೊಳ್ಳೋರು 6ನೇ ಓನರು. ಹೌದು ಓಕೆ ಸರ್. ಗಾಡಿ ಏನಾದರೂ ಸರ್. ಮೀಟ್ರ್? 6ನೇ ಓನರ್ ಅಂದರೆ ಈಗ ನಾನು ಅದನ್ನ ತಗೊಂಡು ನನ್ನ ಹೆಸರಿಗೆ CC ತೆಗೆಸ್ಕೊಂಡೆ. ಓಕೆ. ಅದು ಈಗ ನಾನು ಅದು ಚೆನ್ನಾಗಿತ್ತು. ಇನ್ನೇನು ನಾನು ಅದನ್ನ ಮತ್ತೆ FC ಬೇರೆ ನಾನು ಹಂಗೆ ಮಾಡಿಸ್ಕೊಳಕ್ ಆಗ್ಲಿಲ್ಲ, ಬಿಟ್ಕೊಂಡೆ. ಹ್ಞೂ ಹ್ಞೂ. ಈಗ ಅದು FC ಎಲ್ಲ ಬಂತಲ್ಲ, ಮತ್ತೆ ನಾನು FC ಎಲ್ಲ ಮಾಡ್ಸಕ್ ಹೋದೆ. ಹಾಂ. ಈಗ ಮಾಡಿಸಿ ಎಲ್ಲ ಪೇಂಟಿಂಗ್ ಎಲ್ಲ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಫುಲ್ ರೆಡಿ ಮಾಡಿಸಿ ಕೂಲೆಂಟ್ ಎಲ್ಲ ಇದು ಮಾಡ್ತಿದ್ದೀನಿ. ಹಾಂ ಹಾಂ. ಈಗ ನನ್ನ ಹೆಸರಿಗೆ ಮಾಡಿಸ್ಕೊಳ್ಳೋದು ಇನ್ನೇನು, ಹಂಗ ತಗೊಳ್ಳೋರ ಹತ್ರ ಬಂದ್ರೆ ಅತ್ಲ ಕೊಟ್ಟು ಹೊಸ ಗಾಡಿ ಬಿಡಿಸೋಣಂತೆ ಶೋರೂಮ್ ಇಂದ ಅಂತ ಒಂದು ಪ್ಲಾನ್ ಇದೆ. ಹಾಂ. ಅದಕ್ಕೆ ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇವಾಗ್ಲೂ ಅಲ್ಲಿ ಇಲ್ಲಿ ಬೇಕಾದ್ರೆ ಸಣ್ಣ ಪುಟ್ಟ ಎಲ್ಲಾರು ಹಿಂಗ್ ಬಂದವನು ಬಾಡಿಗೆ ಎಲ್ಲ ಹೋಗೋಂತ ಗಾಡಿಗಳು ಹೊಡಿತಾ ಇದ್ದೀನಿ. ಓಕೆ ಓಕೆ. ಬರೀ ಓನ್ ಯೂಸ್ ಜಾಸ್ತಿ ಮಾಡಿರೋದು ಸರ್ ಅದು. ಸರಿ, ಅಂದರೆ ನೀವೇ ಈಗ ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿಸಿದ್ರ? ಎಲ್ಲ ರೆಡಿ ಮಾಡಿಸಿ ಇವಾಗ ಈಗೇನು ಇನ್ಸೂರೆನ್ಸ್ ಕಟ್ಟಿ ನಾನೀಗ FC-ಗೆ ಈಗ RTO ಮಾಡಿದೆ, ಕಾಲ್ ಮಾಡಿದೆ. ಹ್ಞೂ ಹ್ಞೂ. ಅವ್ರು ಇವಾಗ ನೀನು ನಾಳೆನೆ ಇನ್ಸೂರೆನ್ಸ್ ಕಟ್ಕೊಂಡು ಗಾಡಿ ತಗೊಂಬಂದು ತೋರ್ಸ್ಕೊಂಡು ಹೋಗಪ್ಪ, ರೆಡಿ ನಿನ್ನ ಹೆಸರಿಗೆ ಅಂದಿದ್ದಾರೆ. ಹ್ಞೂ ಹ್ಞೂ. ನಾನು ಅದಕ್ಕೆ ಮತ್ತೆ ಇನ್ನೇನು ನೋಡೋಣ, ನಮ್ದೊಂದು ಕಾರ್ ಬೇರೆ ಇದೆ. ಓಕೆ. ಆ ಕಾರ್ ಕೂಡ ಸ್ಯಾಂಟ್ರು, ಅದನ್ನು ಕೂಡ ಕೊಟ್ಟು ಇದು ಕೊಟ್ಟು ಮತ್ತೆ ಹೊಸದೇ ಬಿಡಿಸೋಣ ಒಂದು ಗಾಡಿನ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರಿ. ಈಗ ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿದ್ರಾ? ಅದೇ ಇನ್ಸೂರೆನ್ಸ್ ಕಟ್ಟಬೇಕು. ಈಗ FC-ಗೆ ಇನ್ಸೂರೆನ್ಸ್ ಕಟ್ಟಿದ್ರೆ ಸಾಕು, FC ರೆಡಿ ಆಗುತ್ತೆ ಸರ್ ಅದು. ಹಾಂ. ಇದು ಇದು 5 ಸೀಟ್ರ್ ಅಥವಾ 8 ಸೀಟ್ರ್ ಸರ್ ಇದು? ಇದು 5 ಸೀಟ್ರ್ ಸರ್. 5 ಸೀಟ್ರದಾ? ಹ್ಮ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಸರ್ ಈಗ? ಟೈರ್ ಎಲ್ಲ ಒಂದು 70% ಇದಾವೆ ಸರ್. ಇನ್ನು ಹೊಸ್ತಾವ್. ನಾನು ಆಕ್ಚುಲಿ ಒಂದು 4-5 ಸಾವಿರ ಓಡಿಸಿದ್ದೀನಿ ಅಷ್ಟೇ. ಹಾಂ. ಪೆಟ್ರೋಲ್ ಒಂದೇನಾ ಅಥವಾ LPG ಏನಾದ್ರು ಐತಾ? ಸರ್ ಪೆಟ್ರೋಲ್ ವಿತ್ LPG ಎರಡೂ ಇದೆ, ಅಪ್ರೂವಲ್ ಇದೆ. ಹ್ಞೂ ಹ್ಞೂ. ನಾನು ಪೆಟ್ರೋಲಿಗೆ ಅದು ಹಾಕಿ ನಮ್ಮ ಮಗ ನಾವು ಹೊಡೆದಾಡ್ತೀವಲ್ಲ, ರಿಚ್ ಆಗ್ಬಾರ್ದು ಅಂತ ಹೇಳಿ ಹಾಂ. ಅದು ಬರೀ ಗ್ಯಾಸ್ಗೆ ನೀನು ಒಂದು 3 ದಿನ ವಾರ ಬಿಟ್ಟು ಹೊಡೆದ್ರು ಹಂಗ ಸ್ಟಾರ್ಟ್ ಆಗುತ್ತೆ. ಹಾಂ ಹಾಂ ಹಾಂ. ಗಾಡಿ ಎಲ್ಲಿಗೆ ಸ್ಟಾಪ್ ಆಗೋದಿಲ್ಲ. ಹಂಗಾಗಿ ಬರೀ ಗ್ಯಾಸ್ಗೆ ಹೊಡಿತಾ ಇದೀವಿ. ಪೆಟ್ರೋಲಿಂದ ನಾವು ಬಹಳ ರೇರ್, ಕಮ್ಮಿ ನಾವು ಯೂಸ್ ಮಾಡಿರೋದು. ಹ್ಞೂ ಹ್ಞೂ ಹ್ಞೂ. ಪೆಟ್ರೋಲ್ ವಿತ್ ಗ್ಯಾಸ್ ಎರಡು ಇದೆ, LPG ಇದೆ ಸರ್. ಹಾಂ. ಓಕೆ ಸರ್. ಈಗ ಗಾಡಿ ಇರೋದು ಎಲ್ಲಿ ಸರ್ ಇದು ಲೊಕೇಶನ್? ಗಾಡಿ ಚಿತ್ರದುರ್ಗ ಡಿಸ್ಟಿಕ್ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರ್ ಅಂತ ಸರ್. ಓಹ್, ಚಿಕ್ಕಜಾಜೂರಾ? ಚಿಕ್ಕಜಾಜೂರ್ ಅಂತ ಒಂದು ವಿಲೇಜ್, ಅಲ್ಲಿ ಇದೆ ಸರ್. ಓಕೆ ಓಕೆ ಓಕೆ. ಈ ಗಾಡಿಗೆ ರೇಟ್ ಏನು ಹೇಳ್ತೀರಾ ಸರ್ ಅದು? ಸರ್ ಗಾಡಿಗೆ ರೇಟ್ ಏನು ಹೇಳ್ತಿದ್ದೀರಾ?
ಸರ್ ಗಾಡಿ 1:35 40 ಇದೆ, ಬಂದ್ರೆ ಹೆಚ್ಚು ಕಮ್ಮಿ ಬಿಟ್ಕೊಡ್ತೀವಿ ಸರ್. ಇಲ್ಲ ನೀವೇ ಮಾಡಿಸ್ಕೊಡಿ ಎಲ್ಲ ಎಫ್ ಸಿ ಎಲ್ಲ ರೆಡಿ ಅಂದ್ರೆ ಹಾಂ ಇವಾಗ ನಾನು ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸರಿಗೆ ನಾನು ಹಂಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಹಾಂ ಹಾಂ ಈ ಇಲ್ಲ CC ಒಂದು ನಮ್ಮ ಹೆಸರಿಗೆ ಮಾಡ್ಕೊಡಿ ಅಂದ್ರೂ ಈಗ ಆಲ್ರೆಡಿ ನನ್ನ ಹೆಸರಿಗೆ CC ಬಂದಿದೆ. ಓಕೆ ಈಗ ಅವ್ರ ಹೆಸರಿಗೆ ಹಂಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಮತ್ತೆ ಮಾಡ್ಬೋದು, ಇಲ್ಲ ಮಾಡಿಸ್ಕೊಡ್ಬೇಕಂದ್ರೆ ಅವ್ರ ಹೆಸರಿಗೆ ಹಂಗೆ ಮಾಡಿಸ್ಕೊಡ್ತೀವಿ. ಹಾಂ 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 ಈಗ ರೆಕಾರ್ಡ್ಸ್ ಎಲ್ಲ RT ಆಫೀಸ್ ನಲ್ಲಿ ಆಲ್ರೆಡಿ ಇದಾವೆ, ಓಕೆ ಓಕೆ ಫೈಲ್ ಆಗಿದೆ. ಓಕೆ. ಈಗ ನಾನು ಯಾವ್ದು ಹೇಳ್ತೀನೋ ಅದಕ್ಕೆ ಆಗುತ್ತೆ ಸರ್. ಅದು ಈಗ ಅಂದರೆ ನೀವು ಫೈನಲ್ ರೇಟು ಒಂದು ಎಷ್ಟಂದರೆ 1:35 ಹಂಗಿದೆ. ಹಾಂ 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 నేను ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಸರಿ ಸರ್, ಆಯ್ತು ಸರ್. ಇದೇ ನಂಬರ್ ನಿಮ್ಮದು? ಇದೇ ನಂಬರ್ ಸರ್. ಸರಿ, ಆಯ್ತು ತೊಗೊಳ್ಳಿ ಸರ್, ಅಪ್ಡೇಟ್ ಮಾಡ್ತೀನಿ. ಅದೇ ಹೆಚ್ಚು ಕಮ್ಮಿ ಬಂದ್ರೆ ಮಾಡ್ಕೊಡ್ತೀನಿ, ಏನ್ ತೊಂದರೆ ಇಲ್ಲ ಸರ್. ಓಕೆ ಸರ್, ಆಯ್ತು ಸರ್, ಆಯಿತು. ಓಕೆ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನಿಮಗೆ ಇನ್ನೂ ಏನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಗಾಡಿ ಬಗ್ಗೆ ಅಥವಾ ಲೊಕೇಶನ್ ಬಗ್ಗೆ ಅಂದರೆ ನಿಮಗೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ, ಅದು ಡೈರೆಕ್ಟು ಗಾಡಿ ಓನರ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಅವರಿಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ಸಹ ಅವ್ರ ಕಡೆಯಿಂದನೇ ಪಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನಿಮ್ಮದು ಯಾವ್ದಾದ್ರು ಗಾಡಿ ಇದೇ ಥರ ಸೇಲ್ಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ವೀಡಿಯೋಸ್ನ ಡೀಟೇಲ್ಸ್ ಕಳಿಸೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.